ನಮಸ್ತೆ ವೀಕ್ಷಕರೇ, ಈ ದಿನದ ಪ್ರಮುಖ ಸುದ್ದಿ. ಲಾಯರ್ ಮುನಿಕೃಷ್ಣ ವಿರುದ್ಧ ಜಾಲಿಗೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಎಸ್ಎಂ ಆನಂದ್ ಕುಮಾರ್ ಅವರಿಂದ ಪತ್ರಿಕಾಗೋಷ್ಠಿ. ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ಕುಂದಾನ ಹೋಬಳಿಯ ಜಾಲಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರಾದ ಎಸ್ಎಂ ಆನಂದ್ ಕುಮಾರ್ ಅವರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಪತ್ರಿಕಾಗೋಷ್ಠಿಯಲ್ಲಿ ಲಾಯರ್ ಮುನಿಕೃಷ್ಣ ವಿರುದ್ಧ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದರು. ಇದೇ ಸಂದರ್ಭದಲ್ಲಿ ಸ್ಥಳೀಯ ಗ್ರಾಮವಾದ ಜುಟ್ಟನಹಳ್ಳಿ ಹಾಗೂ ಬೆಟ್ಟನಹಳ್ಳಿ ಗ್ರಾಮದ ನಿವಾಸಿಗಳು ಕೂಡ ಲಾಯರ್ ಮುನಿಕೃಷ್ಣ ವಿರುದ್ಧ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದರು. ಜುಟ್ಟನಹಳ್ಳಿ ಗ್ರಾಮಸ್ಥರು 6 ತಿಂಗಳಿಂದ ಪಂಚಾಯಿತಿಗೆ ಅರ್ಜಿ ಕೊಡ್ತಾರೆ. ನಮ್ಮ ಮನೆಗೆ ರಸ್ತೆ ಇಲ್ಲ ಅಂತೇಳಿ ಅರ್ಜಿ ಕೊಡ್ತಾರೆ. ಆಯಿತು, ನಾವು ಒಂದ್ಸಲ ಮೀಟಿಂಗಲ್ಲೆಲ್ಲ ಚರ್ಚೆ ಮಾಡಿದ್ರೆ ಒಂದು ಡೇಟ್ ಕೊಟ್ಟಿದ್ರೆ ಆ ಡೇಟ್ಗೆ ಹೋಗೋಕ್ಕಾಗಿಲ್ಲ. ಮತ್ತು ಇನ್ನೊಂದ್ಸಲ ಬಂದು ಅರ್ಜಿ ಕೊಟ್ಟರು. ಅರ್ಜಿ ಕೊಟ್ಟಾಗೂ ನಾವು PDO ಮತ್ತು ಸದಸ್ಯರಿಗೆ ಇದು ಸೆಕ್ರೆಟರಿ ಅವ್ರಿಗೆ ಈ ಥರ ಪ್ರಾಬ್ಲಮ್ ಇದೆ, ಹೋಗಿ ನೋಡ್ಕೊಂಬನ್ನಿ ಸರ್ ಅಂತ ಹೇಳಿದ್ರೆ ಅವರು ಹೋಗ್ತೀನಂದ್ರು. ಮತ್ತು ಕಾರಣಾಂತರಗಳಿಂದ ಹೋಗಿಲ್ಲ. ಮತ್ತು ಇನ್ನೊಂದು ಸಲನೂ ಬಂದು ಅರ್ಜಿ ಕೊಟ್ಟರು. 4ನೇ ಬಾರಿ ಅರ್ಜಿ ಕೊಟ್ಟಿದ್ದಾರೆ. ಅವರು ಮುನಿಕೃಷ್ಣ ಅಂತ ಲಾಯರ್ ಹೆಸರು ಹೇಳಿದ ತಕ್ಷಣ ಅವರು PDO ಅವರು ಮತ್ತೆ ಸೆಕ್ರೆಟರಿ ಹೋಗಿ ಭಯ ಬೀಳ್ತಾರೆ. ಯಾಕೆ ಭಯ ಬೀಳ್ತಾರೆ ಅಂದರೆ, ಈ ಒಂದು 8 ತಿಂಗಳ ಹಿಂದೆ ಅದೇ ಊರ ವಿಚಾರ, ಅವರು ಅಣ್ಣನ ಅತ್ತಿಗೆ ವಿಚಾರನೇ, ಅವ್ರ ಅತ್ತೆ ವಿಚಾರದಲ್ಲಿ ಸ್ವಲ್ಪ ಜಾಗದ ಖಾತೆ ಮಾಡಕ್ಕೆ ಹೋದಾಗ ಸೆಕ್ರೆಟರಿ ಅವ್ರ ಮೇಲೆ, PDO ಅವ್ರ ಮೇಲೆ, ಆ ಭಾಗದ ಸದಸ್ಯರ ಮೇಲೆ ಮತ್ತೆ ನನ್ನ ಅಧ್ಯಕ್ಷರ ಮೇಲೇನು SC/ST ಸೆಲ್ಲಲ್ಲಿ ಕಂಪ್ಲೇಂಟ್ ಕೊಡಿಸಿದ್ದ. ಆಮೇಲೆ ನಾವು ಅಲ್ಲಿ ಹೋಗಿ ಮಾಜಿರೆಲ್ಲ ಸ್ಟೇಟ್ಮೆಂಟ್ ಎಲ್ಲ ಕೊಟ್ಟೆಲ್ಲ ಬಂದ್ರಿ. ಹಾಗಾಗಿ ಅವರು ಜುಟ್ಟನಹಳ್ಳಿಗೆ ಹೋಗೋಕ್ಕೆ ಭಯ ಬೀಳ್ತಾ ಇದ್ರು. ಸರಿ, ಇವರು ಅರ್ಜಿ ಒಂದು ಪಂಚಾಯತಿಗೆ ಅರ್ಜಿ ಬರ್ತದಂದ್ರೆ ನಾವೇನಂದ್ರೆ ರಿಪ್ಲೈ ಕೊಡಲೇಬೇಕು, ಅದಕ್ಕೆ ನಾವು ಹಂಗೆ ಇಟ್ಕೊಳಕ್ಕಾಗಲ್ಲ. ಹಾಗಾಗಿ ನಾನು ಮತ್ತೆ ಸೆಕ್ರೆಟರಿ ಅವರು, ಆ ಭಾಗದ ಸದಸ್ಯರು ಮೊನ್ನೆ 18ನೇ ತಾರೀಕು 3 ಗಂಟೆಗೆ ನಾವು ಸ್ಥಳ ಪರಿಶೀಲನೆ ಮಾಡಕ್ಕೆ ಹೋದ್ರಿ. ಅಲ್ಲೆಲ್ಲ ನೋಡಿದ್ರೆ 3 ಕಡೆ ಅಳತೆ ಮಾಡಿದ್ರೆ, ಇನ್ನೊಂದು ಕಡೆ ಅವರು ವಕೀಲರು ಇದ್ದಾರಲ್ಲ, ಅವರು ಅಣ್ಣನ ಮನೆ ಹತ್ರ ನಿಂತ್ಕೊಂಡ್ರಿ. ಅವ್ರದ್ದು ಖಾತೆ ಏನಾಯ್ತಾ ಕೊಡಪ್ಪ ಅಂತಂದ್ರಿ. ಖಾತೆ ಕೇಳಿದಷ್ಟೇ ಮೇಡಮ್, ಪಂಚಾಯಿತಿ ಅಧ್ಯಕ್ಷರು ನೀನು ಏನಕ್ಕೆ ಬಂದೇ ಇಲ್ಲಿ, ನಿನ್ಗೆ ಏನು ಪವರ್ ಐತಿ, ಯಾಕೆ ಬಂದೆ ನೀನಂತ ಏಕವಚನಲ್ಲಿ ಮಾತಾಡಿದ್ದು ಮುನಿಕೃಷ್ಣ ಅವರೇ. ನೋಡಪ್ಪ, ನಾನು ಒಂದು ಅಧ್ಯಕ್ಷನಿದ್ದೀನಿ, ನನಗೂ ಸ್ಥಳ ಪರಿಶೀಲನೆ ಮಾಡೋ ಅಧಿಕಾರ ನನಗಿದೆ. ಹಾಗಾಗಿ ಸುಮಾರು ಸಲ ಅರ್ಜಿ ಬಂದಿದೆ. ಅರ್ಜಿ ಬಂದಿರೋ ಪ್ರಕಾರ ನಾವು ಬಂದು ಸ್ಥಳ ಪರಿಶೀಲನೆ ಮಾಡ್ತಾ ಇದ್ದೀವಿ. ಎಲ್ಲಿ ಏನು ಅವ್ರಿಗೆ ನಾವು ನ್ಯಾಯ ಕೊಡಿಸ್ಕೊಳ್ಳೋ ಜವಾಬ್ದಾರಿ ನಮ್ದಿದೆ, ನಾವು ಬಂದಿದ್ದೀವಿ ಅಂತೇಳಿ ನಾನು ಮಾತಾಡ್ತಾ ಇದ್ದೆ. ಆ ಮಾತಾಡ್ತಾ ಇದ್ದ ತಕ್ಷಣ ಅವರು ಅಣ್ಣನ ಅತ್ತಿಗೆ ಮಕ್ಕಳು ಅವರೆಲ್ಲ ಕೆಟ್ಟ ಮಾತುಗಳೆಲ್ಲ ಬೈಯಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರು. ನಮ್ಮ ಸೆಕ್ರೆಟರಿ ಅಂತೂ ಏಕವಚನದಲ್ಲಿ ಮಾತಾಡ್ತಾ ಇದ್ದಾರೆ. ಮತ್ತೆ ನಾನು ಇವರು ನಾರಾಯಣಪ್ಪನ ಮಕ್ಕಳು ಅವರೆಲ್ಲ ಮಾತುಕತೆ ಎಲ್ಲ ನಡೆಸ್ಕೊಳ್ತಾ ಇದ್ರು. ನಾವು ಬಂದಾಗ, ಅಧಿಕಾರಿಗಳು ಬಂದಾಗ ಗಲಾಟೆ ಮಾಡಕ್ಕೆ ಹೋಗ್ಬೇಡ್ರಪ್ಪ, ಏನಾಯ್ತು ಕುತ್ಕೊಂಡು ಮಾತಾಡೋಣ ಅಂತೇಳಿ ಸಮಾಧಾನ ಮಾಡಿ ನಾವೇ ಅವ್ರನ್ನ ಕರ್ಕೊಂಡ್ಬಂದಿದ್ದೀವಿ. ಅವರು ಸ್ಟೇಷನ್ಗೆ ಹೋಗಿದ್ದಾರೆ. ನಾರಾಯಣಪ್ಪನ ಮಕ್ಕಳು ಅವರೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಅದು ವಿಚಾರ ಏನೋ ನಮಗೆ ಗೊತ್ತಿಲ್ಲ. ಏನೋ ವಕೀಲರು ಇರಬೇಕು, ಅದಕ್ಕೆ ಅವ್ರ ಮೇಲೇನೋ ಬೈಕ್ ಏನೋ ತಗೊಂತ ಇಲ್ಲ, ನಮ್ಗೆ ಗೊತ್ತಿಲ್ಲ. ಅದಾದ್ಮೇಲೆ ಈಗ ಅದನ್ನ ನಾವು ರಸ್ತೆ ಮಾಡ್ಬೇಕಂತ ಹೋಗಿರೋದು. ಅದು 3ನೇ ದಿನ ಬಿಟ್ಟು ಪಂಚಾಯಿತಿಗೆ ಬಂದು ಅಧ್ಯಕ್ಷರು, PDO ಅವರು, ಆ ಭಾಗದ ಸದಸ್ಯರು ಅಕ್ರಮಗಳ ಖಾತೆ ಮಾಡೋರು ಅಂತೇಳಿ ಇಲ್ಲಿ ಧರಣಿ ಕೂತ್ಕೊಂಡಿದ್ದಾರೆ. ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಕೂತಿದ್ದಾರೆ. ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಕೂತಂತ ಯೋಗ್ಯತೆ ಅವ್ರಿಗಿಲ್ಲ. ಒಬ್ಬ ವಕೀಲನಾಗಿ ಹೆಂಗ್ ಮಾತಾಡ್ಬೇಕನ್ನೋ ಸಂಸ್ಕೃತಿನೇ ಇಲ್ಲ ಅವ್ರಿಗೆ. ಒಬ್ಬ ಅಧ್ಯಕ್ಷರಾಗಿರೋ ಆ ಸ್ಥಾನಕ್ಕೆ ಗೌರವ ಇದೆ, ವಕೀಲರಾಗಿರೋ ಆ ಸ್ಥಾನಕ್ಕೆ ಗೌರವ ಇದ್ದಾವೆ. ಏಕವಚನದಲ್ಲಿ ಏನು ಅವನು ಇವನಂತ ಮಾತಾಡಿದಾಗ, ಅದೇ ಅಧ್ಯಕ್ಷರು ಸೆಕ್ರೆಟರಿ ಆಗಲ್ಲ ಅವ್ರನ್ನ ಏಕವಚನ ಮಾತಾಡಿದಾಗ ಅವ್ರಿಗೆ ಹೆಂಗಿರುತ್ತೆ? ಫಸ್ಟ್ ಸಂಸ್ಕೃತಿ ಕಲಿಬೇಕಂತೇಳಿ ಮಾಧ್ಯಮ ಮುಖಾಂತರ ನಾವು ವಕೀಲರಿಗೆ ತಿಳಿಸ್ತೀವಿ. ಇದೇ ರೀತಿ ಮುಂದುವರ್ಸ್ಕೊಂಡೋದ್ರೆ ಜುಟ್ಟನಹಳ್ಳಿಲಿ ಇದೇ ಸಲ 3 ಸಲ ಆಗಿದೆ. ಇದೇ ತರ ಮುಂದುವರ್ಕೊಂಡೋದ್ರೆ ನಾವು ವಕೀಲರು ಬಾರ್ ಕೌನ್ಸಿಲ್ ಇದ್ದಾರೆ, ಅದಕ್ಕೆ ನಾವು ದೂರು ಕೊಡೋಕೆ ರೆಡಿ ಇದ್ದೀವಿ ಅಂತ. ಜುಟ್ಟನಹಳ್ಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಮೇಡಮ್, ನಾವು ವಿಷಯ ಏನಪ್ಪ ಅಂತಂದರೆ, ನಮ್ಮ ತಂದೆ ನಾರಾಯಣಪ್ಪ, ನಾವು ಸುಮಾರು ಅಲ್ಲೊಂದು ನಮ್ಮ ಮುತ್ತಾದರ ಕಾಲಿಂದ ಅಲ್ಲೇ ನಮ್ಮದು ಸ್ವಂತ ಊರದೆ. ನಮ್ಮದು ಮನೆ ಸುತ್ತ ಮೂರು ಜಾಗದ ಕಡೆ ಎಲ್ಲ ಬ್ಲಾಕ್ ಆಗಿದೆ. ನಮ್ಮ ಮನೆಗೆ ಓಡಾಡೋದಕ್ಕೆ ದಾರಿ ಇದೆ. ಇವಾಗ ಈ ಖಾತೆಯಲ್ಲಿ ಆಲ್ರೆಡಿ ಪೂರ್ವಕ್ಕೆ ದಾರಿ ಇದೆ ಅಂದ್ಬಿಟ್ಟು ಈ ಖಾತೆಯಲ್ಲಿ ಮೆನ್ಷನ್ ಆಗಿದೆ. ಈ ಖಾತೆಗೆ ದಾರಿ ನಮ್ಗೆ ಮಾಡಿಕೊಡಿ ಅಂದ್ಬಿಟ್ಟು ನಾವು ಪಂಚಾಯತಿಗೆ ತುಂಬ ಸಲ ಅರ್ಜಿ ಕೊಟ್ಟಿದ್ದೀವಿ. ನಾವು ಪಂಚಾಯತಿಗೆ ಒಂದು 5-6 ಸಲ ಅರ್ಜಿ ಕೊಟ್ಟಿದ್ದೀವಿ. ಅದಾದಮೇಲೆ ಅರ್ಜಿ ಕೊಟ್ಟಿದ್ದಾದಮೇಲೆ ಪಂಚಾಯತಿ ಕಡೆಯಿಂದ ಅಧ್ಯಕ್ಷರು, ಆಮೇಲೆ ಸೆಕ್ರೆಟ್ರಿ, ಆಮೇಲೆ ಉಪಾಧ್ಯಕ್ಷರು ಎಲ್ಲ ಇದು ಮನೆ ಹತ್ರ ಅಳತೆ ಮಾಡೋದಕ್ಕೆ ಮನೆ ಹತ್ರ ಬಂದಾಗ ಅವ್ರಿಗೆ ಏಕವಚನದಲ್ಲೆಲ್ಲ ಲಾಯರ್ ಮುನಿಕೃಷ್ಣ ಅನ್ನೋರು
ಏಕವಚನದಲ್ಲಿ. ಫಾರ್ ಎಕ್ಸಾಂಪಲ್ ಗೌರ್ಮೆಂಟ್ ಆಫೀಸರ್ ಸೆಕ್ರೆಟರಿನ ಯಾವ ಥರ ಅವ್ರು ಲಾಯರ್, ಅವ್ರು ಓದಿದ್ದಾರೆ, ಯಾರು ರೆಸ್ಪೆಕ್ಟ್ ಕೊಟ್ಟು ಮಾತಾಡಬೇಕಂತ ಲಾಯರ್ ಮುನಿಕೃಷ್ಣ ಅವ್ರಿಗೆ ಗೊತ್ತಿಲ್ವಾ? ಈ ಮಾಧ್ಯಮದ ಮುಖಾಂತರ ನಾನು ಮುನಿಕೃಷ್ಣ ಅವ್ರಿಗೆ ಡೈರೆಕ್ಟಾಗಿ ಕ್ವಶನ್ ಮಾಡ್ತಾ ಇದ್ದೀನಿ. ಅವ್ರು ಒಂದು ಲಾಯರ್ ಆಗಿದ್ಕೊಂಡು ನ್ಯಾಯದ ಬಗ್ಗೆ ಎಲ್ಲ ತಿಳ್ಕೊಂಡಿದ್ದು ಇಷ್ಟೆಲ್ಲ ಅವ್ರಿಗೆ ಗೊತ್ತಿದ್ಮೇಲೆ ಒಬ್ಬನ ಯಾವ ಥರ ಮಾತು ಏಕವಚನದಲ್ಲಿ ಒಂದು ಸೆಕ್ರೆಟರಿನ ಬಾರ ಇಲ್ಲಿ ಅಂದ್ಬಿಟ್ಟು ಕರೀತಾರೆ ಅಂತಂದ್ರೆ ಅವ್ರ ಮನಸ್ಥಿತಿ ಯಾವ ಥರ ಇದೆ ಅಂತ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಒಂದು ಅಧ್ಯಕ್ಷನ ಯಾವ ಥರ ಮಾತಾಡಬೇಕು ಏಕವಚನದಲ್ಲಿ ಮಾತಾಡ್ತಾರೆ ಮೇಡಮ್. ಇದು ಸರ್ ಈ ಥರ ಎಲ್ಲ ಬಂದಿದ್ರು ಅಳತೆ ಮಾಡಕ್ಕೆ ಬಂದಾಗ ಅವ್ನು ಈ ಥರ ಎಲ್ಲ ಏಕವಚನದಲ್ಲಿ ಇದ್ಬಿಟ್ಟು ನಾನು ಹಂಗೆ ಮಾಡ್ಬಿಡ್ತೀನಿ ಹಿಂಗೆ ಮಾಡ್ಬಿಡ್ತೀನಿ ಅಂತೆಲ್ಲ ಹೇಳಿ ಅಲ್ಲಿಂದ ಅವ್ರನ್ನೆಲ್ಲ ಓಡಿಸಿ ನಮ್ಮ ಮನೆಗೆ ಇವಾಗ ಅಲ್ಲಿ ದಾರಿ ಇಲ್ಲ. ನಾನು ಹೇಳ್ತಾರೋ ಒಂದೊಂದು ಸ್ಟೇಟ್ಮೆಂಟ್ಗೂ ನಾನೇನು ಸುಮ್ಮನೆ ಹೇಳ್ತಾ ಇರೋದಲ್ಲ, ನಾನು ಹೇಳ್ತಾರೋ ಒಂದೊಂದು ಸ್ಟೇಟ್ಮೆಂಟ್ಗೂ ರೆಕಾರ್ಡ್ ಇದೆ ನನ್ನ ಹತ್ರ. ಅರ್ಥ ಆಯ್ತಾ? ಈ ಕಥೆಯಲ್ಲಿ ದಾರಿ ಮೆನ್ಷನ್ ಆಗಿದೆ. ಈ ಪೂರ್ವಕ್ಕೆ ಶ್ರೀನಿವಾಸ್ ಮನೆ ಮುಂದೆ ದಾರಿ ಅಂದ್ಬಿಟ್ಟು ಈ ಕಥೆಯಲ್ಲಿ ಮೆನ್ಷನ್ ಆಗಿದೆ. ಅದ್ರ ಪ್ರಕಾರ ನನಗೆ ದಾರಿ ಮಾಡ್ಕೊಡಿ. ಈ ಇದಕ್ಕೆ ದಾರಿ ಮಾಡ್ಕೊಳ್ಳೋಕ್ಕೆ ಲಾಯರ್ ಮುನಿಕೃಷ್ಣನ್ ಅವರು ಪದೇ ನಮಗೆ ಕಿರುಕುಳ ಕೊಡ್ತಾ ಇದ್ದಾರೆ. ಇದು ತುಂಬ ಎಷ್ಟು ಕಿರುಕುಳ ಕೊಡ್ತಾ ಇದೆ ಅಂದರೆ, ನಾವು ಡ್ಯೂಟಿಗೆ ಹೋಗಿರೋ ಟೈಮಲ್ಲಿ ನಮ್ಮ ಸುಮ್ಮನೆ ತಂದೆ ತಾಯಿ ಅವರಿಗೆ ಮಕ್ಕಳ ಕಡೆಯಿಂದ ಬಯಸೋದಾಗಿರ್ಬೋದು, ಆಮೇಲೆ ಓಡಾಡೋದಕ್ಕೆ ದಾರಿ ಕಲ್ಲುಗಳನ್ನ ಅಡ್ಡ ಇಟ್ಬಿಟ್ಟು ಇಲ್ಲಿಂದ ಬರಬಾರ್ದು ಯಾವುದೇ ಕಾರಣಕ್ಕೂ ಅಂತ ಈ ಥರ ಮಾಡೋದು, ಈ ಥರ ಪದೇ ಆಗ್ತದೆ. ಆಮೇಲೆ ಇದೇ ವಿಚಾರವಾಗಿ ಇದೇ ಸಂಬಂಧಪಟ್ಟ ಹಾಗೆ ನಾವು ಸ್ಟೇಷನಲ್ಲೂ ಸಹ 4 ರಿಂದ 5 ಕಂಪ್ಲೇಂಟ್ನ ನಮೂದು ಮಾಡಿದ್ದೀವಿ. ನಾವು ಇವಾಗಲೂ ಸಹ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದೀನಿ. ಇವಾಗಲೂ ಸಹ ಪ್ರೆಸಿಡೆಂಟ್ ಬೇಕಾದ್ರೆ ಬನ್ನಿ ಕರ್ಕೊಂಡೋಗಿ ಮೀಡಿಯಾನ ಎಲ್ಲರೂ ಬನ್ನಿ, ಮನೆ ಮುಂದೆ ಇವಾಗಲೂ ಕಲ್ಲಾಗಿದ್ದಾರೆ. ನಾನು ಮನೆ ಹತ್ರ ಓಡಾಡೋಕೆ ದಾರಿ ಇಲ್ಲ ನನಗೆ. ನಾನು ಮನೆ ಹತ್ರ ಹೆಂಗೆ ಹೋಗ್ಲಿ? ಇವಾಗ 4 ಕಡೆಯಿಂದನೂ ಬ್ಲಾಕ್ ಆಗಿದೆ. ಇವಾಗ ನನ್ನ ಮನೆ ಹತ್ರ ಹೋಗೋದಕ್ಕೆ ನನ್ನ ಹತ್ರ ದಾರಿ ಇಲ್ಲ. ಅದಕ್ಕೆ ಇವಾಗ ನಾನು ಮಾಧ್ಯಮಕ್ಕೆ ನಿಮಗೆಲ್ಲ ನಿಮ್ಮ ರಿಕ್ವೆಸ್ಟ್ ಏನಪ್ಪ ಮಾಡ್ಕೊತೀನಿ ಅಂತಂದ್ರೆ, ದಯವಿಟ್ಟು ನೀವು ಬನ್ನಿ, ನಂಗೆ ಇದರಿಂದ ನ್ಯಾಯ ಒದಗಿಸ್ಕೊಡ್ಬೇಕು. ಆಮೇಲೆ ಇನ್ನೊಂದು, ಹಿರಿಯರಿಗೆ ಯಾವ ಥರ ಗೌರವ ಕೊಡಬೇಕು, ಒಂದು ಗೌರ್ಮೆಂಟ್ ಆಫೀಸರ್ಗೆ ಯಾವ ಥರ ರೆಸ್ಪೆಕ್ಟ್ ಕೊಡಬೇಕು, ಅವ್ರಿಗೆಲ್ಲ ಫಸ್ಟ್ ಇಮಿಡಿಯೇಟಾಗಿ ಲಾಯರ್ ಮುನಿಕೃಷ್ಣಗೆ ಫಸ್ಟ್ ಕಲ್ತ್ಕೊಳ್ಳೋದಕ್ಕೆ ಹೇಳಿ. ಇದನ್ನ ಯಾವುದೇ ರೀತಿಯಾಗಿ ನಾನು ತುಂಬ ಕಡಿಸ್ತೀನಿ. 100% ಇದರಿಂದ ನಮಗೆ ನ್ಯಾಯ ಆಗಲೇಬೇಕು. ನಮ್ಮ ಮನೆಗೆ ದಾರಿ ಬೇಕೇ ಬೇಕು. ನನ್ನ ಹೆಸರು ದೇವರಾಜು, ಜುಟ್ನಳ್ಳಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ಸ್ವಂತ ದೊಡ್ಡ ಮಾದವಳು ನನ್ನನ್ನ ಊರಲ್ಲೇ ಇರಿಸಬಾರ್ದು, ನನ್ನನ್ನ ಪ್ರಾಣದಲ್ಲೇ ಇರಿಸಬಾರ್ದು ಅಂತೇಳಿ ಅವ್ರ ಫ್ಯಾಮಿಲಿ, ಅವ್ರ ಕುಟುಂಬದವರು, ಅವ್ರ ತಮ್ಮ ಆಗಿರ್ಬೋದು, ಅಳಿ ಆಗಿರ್ಬೋದು, ಎಲ್ಲರೂ ಅಷ್ಟೇ ಮಚ್ಚುಗಳು ಇಟ್ಕೊಂಡು ದೊಣ್ಣೆಗಳು ಇಟ್ಕೊಂಡು ನನ್ನನ್ನು ಹುಡುಕ್ಲಾಡೋದು, ಕೊಲೆ ಬೆದರಿಕೆ ಹಾಕೋದು, ಈ ತರ ಎಲ್ಲ ಚಿತ್ರಹಿಂಸೆ ಮಾಡ್ತಿದ್ದಾರೆ. ಅವ್ರ ಕಡೆಯಿಂದ ನನಗೆ ರಕ್ಷಣೆ ಬೇಕು ಸರ್. ಜಮೀನು ವಿಚಾರವಾಗಿ ಹೌದು, ನಾವು ಮೊಮ್ಮಕ್ಕಳು ನಮ್ಗೆ ಭಾಗ ಕೊಟ್ಟಿಲ್ಲ. ಅವರು ಕೋರ್ಟ್ಗಳಲ್ಲಿ ಕೇಸ್ಗಳು ನಡೀತಿದ್ದಾವೆ. ನಾವು ಮೊಮ್ಮಕ್ಕಳಾದವರು ಆ ಜಮೀನ್ ಬಗ್ಗೆ ನಾವು ಕೇಸ್ಗಳು ಹಾಕಿರೋದಕ್ಕೆ ಇವಾಗ ನನ್ನನ್ನ ಸಾಯಿಸ್ಬೇಕು ಅಂತ ಅವರು ಇದ್ ಮಾಡ್ತಿದ್ದಾರೆ. ಹೌದು, ನ್ಯಾಯ ಬೇಕು. ಇದೆ ಸರ್, ಕಂಪ್ಲೇಂಟ್ ಕೊಟ್ಟಿದ್ರೆ ಎಷ್ಟು ಕಂಪ್ಲೇಂಟ್ ಕೊಟ್ಟರು ಎಲ್ಲೂ ನಮ್ಗೆ ನ್ಯಾಯ ಸಿಗ್ತಾ ಇಲ್ಲ ಸರ್. ಬೇರೆಯವ್ರ ಕಡೆಯಿಂದ, ಲೋಕಲ್ ಲೀಡರ್ಗಳ ಕಡೆಯಿಂದ ಫೋನ್ ಮಾಡಿಸ್ತಾರೆ. ಸುಮ್ನೆ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಆ ಪುಣ್ಯಾತ್ಮನಿಗೆ ಅವಮಾನ ಮಾಡ್ತಿದ್ದಾಳೆ ಅವಮ್ಮ. ತುಂಬಾ ಅವಮಾನ ಮಾಡ್ತಿದ್ದಾಳೆ ಅವರು. ಜಮೀನು ಬೇರೆ ಕಡೆ ಕೊಡ್ತೀನಿ ಅಂತಂದ್ರು, 10 ಲಕ್ಷ ಕೊಡ್ತೀನಿ ಅಂತಂದ್ರು. ತಹಸೀಲ್ದಾರ್ ಅಂದ್ರೆ ವೆಂಕಟರಾಜು ಮೈಸೂರಲ್ಲಿ ಅವರು ಅವ್ರೇನು ಮಾಡವ್ರಂದ್ರೆ, ಅವರು ಗೊತ್ತಿಲ್ಲ ಅಂತ ಅವ್ರು ಹೇಳ್ತವ್ರೆ. ಇವ್ರು ಮುನಿಕೃಷ್ಣ ಬಂದು ನನ್ನ ಕ್ಲಾಸ್ಮೇಟ್. ಅವ್ರೇನು ಮಾಡ್ತಾವ್ರಂದ್ರೆ ಎಲ್ಲ ವಿಚಾರ ಒಂದು ಏನು ಗೊತ್ತಾ, 12ನೇ ಇಸ್ವಿಯಿಂದ ಅವರೇ ನಮ್ಮ ಕೇಸ್ಗಳೆಲ್ಲ ಫ್ಯಾಮಿಲಿ ಥರ ಅವರು ಇದ್ದರು. ಎಲ್ಲ ಕಣ್ಕೊಂಡು ಅವ್ರು ಏನು ಮಾಡವ್ರೆ ಅಂತಂದರೆ, ಇದು ನಮಗೆ ಮೋಸ ಮಾಡಿಬಿಟ್ಟು ಈ ಥರ ಮಾಡವ್ರೆ. ಅವರು ನಮ್ಗೊಂದು 10 ಲಕ್ಷ ಅಮೌಂಟ್ ಹಾಕವ್ರೆ. ಆಮೇಲೆ ಏನು ನಾವು ಖರ್ಚು ಮಾಡಿಬಿಟ್ರಿ. ಆಮೇಲೆ ಏನಾಯ್ತೈತೆ ಅಂತಂದರೆ, ಅವರು ಜಮೀನು ಕೊಟ್ಬಿಟ್ಟಿದ್ದೀರಿ ಅಂತಂದರು. ನಾವು ಸಾಲ ಕೊಡೋಕೆ ರೆಡಿಯಾಗಿ ಇದ್ದೀರಿ ಅಂತಂದು ಅವರು ಹೇಳಿದ್ರು. ಅವರು ನಾವು ರೆಡಿ ಐತೆ, ಅಮೌಂಟ್ ಐತೆ ಮೇಡಮ್ ಅವ್ರಿಗೆ ಕೊಡೋಕೆ. ನಾನು ಅಡಕಿತ ಸ್ಟೇಷನ್ಗೆ ಹೋದಾಗೆಲ್ಲ ಅದೇ ಹೇಳ್ತಾ ಇದ್ದೀನಿ, ನೀವೇನು ಕೊಟ್ಟಿದ್ದೀರಾ 27 ಲಕ್ಷ ಕೊಟ್ಟಿದ್ದೀರಾ, ನಾನು ರಿಟರ್ನ್ ಕೊಡಬೇಕಾ? ಕೊಡ್ತೀನಿ, ನಮ್ಮ ಜಮೀನು ನಮ್ಗೆ ಕೊಡ್ರಿ. ನಮ್ಮ ಮಕ್ಳು ಈ ಥರ ಕೇಳ್ತವ್ರೆ, ನಮ್ಮ ತಾಯಿ ಕೇಳ್ತವ್ರೆ ಅಂತ ಕೇಳೋದಕ್ಕೆ ನಮಗೂ ವೆಂಕಟರಾಜ್ ಅವರು ಮನೆ ಹತ್ರ ಕರ್ಕೊಂಡೋಗ್ಬಿಟ್ಟು ಮಚ್ಚುಗಳು ದೊಣ್ಣೆ ಎಲ್ಲ ತಗೊಂಬರ್ತೀನಿ ಅಂತಂದು ಅವ್ರಿಗೆ ಹೊಡೆದ್ರೆ ಚೆನ್ನಾಗಿರ್ತೈತೆ ನಿಮಗೆ ಹಂಗೆ ಅಂತದ್ದು ಬೆದರಿಕೆ ಇತ್ತು ಮೇಡಮ್. ನಾವು ಅದ್ರದಿಂದ ಕಲ್ದರೆ ಆದರೆ ಪೊಸಿಷನ್ಗೆ ಬಂದಾಗ ಅವರು ಏನು ಮಾಡ್ದೆ ಅಂತಂದರೆ, ನಮಗೆ ಅವರಿಬ್ಬರು ಬಂದು ಅಣ್ಣ ತಮ್ಮದು ಎಲ್ಲ ಬಂದು ಗಲಾಟೆ ಮಾಡಿದ್ರು. ಇವಾಗೂ ನಾವು ಪೊಸಿಷನ್ ಅಲ್ಲೇ ಇದ್ದೀರಿ, ಏನು ಮಾಡಿದ್ರೆ ನಮಗೂ ಕಂಪ್ಲೇಂಟ್ ಮೇಲೆ ಕಂಪ್ಲೇಂಟ್ ಕೊಡ್ತಾನೆ ಇರ್ತಾರೆ ಮೇಡಮ್. ಅವರು ಈ ಥರ ಮಾಡ್ತಾರೆ. ಅಕ್ಕ ತಂಗಿಯವ್ರಿಗೆಲ್ಲ ಮೋಸ ಮಾಡ್ತಾರೆ ಅವರು. ಏನು ಕೇಸ್ ಹೆಣ್ಮಕ್ಳು ಕೇಸ್ ಹಾಕಿದ್ಮೇಲೆ ಹೆಣ್ಮಕ್ಳು ಸುತ್ತೋಗ್ಬಿಡ್ಬೇಕಾ ಅಲ್ಲಿಗೆ? ಅವರು ಅಲ್ಲ, ಕೇಸ್ ಹಾಕಿದ್ಮೇಲೆ ಸುತ್ತೋದ್ರೆ ಅವ್ರಿಗೂ ಜಮೀನು ಅವ್ರಿಗೆ ಆಗ್ಬೇಕಂತನಾ? ಆ ಥರ ಅವರೇ ಮುನ್ಕೃಷ್ಣ ಕೇಳಿರೋದು. ತಿರ್ಗಾ ಸೂಳೆತನ ಅಂತಂದ್ರು ನಮ್ಮ ಹೆಂಗಸರು ಅಕ್ಕ ಅವರು ಮಗಳನ್ನೇನು ಮಾಡೈತೆ ಸೂಳೆ ಅಂತ ಅಂದ್ಬಿಟ್ಟೈತೆ. ಆವತ್ತೇ ಏನು ಮಾಡಿದೆ, ಎಲ್ಲ ರಿಟರ್ನ್ ಕೊಟ್ಟವನ ಕೇಸ್ಗಳೆಲ್ಲ. ಆ ಥರ ಆಗಿರುತ್ತೆ ಮೇಡಮ್. ಅವರು ಮೇಡಮ್ ಈ ಥರ ಹೇಳ್ತಾರೆ, ಎಲ್ಲಕ್ಕೆ ಹೋದ್ರೆ ಇದೇ ಥರ ಹೇಳ್ತಾರೆ ಮೇಡಮ್. ಅವರು ಹಿಂಗಾಗೈತೆ. ಇವರು ಮುನ್ಕೃಷ್ಣ ಅವರು ಈ ಥರ ಮಾಡ್ತಾರೆ. 420 ಕೇಸ್ ಅವನು ಆಗ್ತಾ ಇರೋದೆ. ನಂಗೆ 420 ಥರ ಕೇಸ್ ನನ್ನ ಮೇಲೆ ಆಗ್ತದೆ. ಜೈಲು ಕಳ್ಸೋಕೆ ಹೇಳ್ತಾರೆ. ನಾನು ಯಾರಿಗೂ ಇಲ್ಲ ಮೇಡಮ್. ಅವರು ನನ್ನ ಹೆದರಿಕೆ ಇಲ್ಲ. ಅವ್ರು ಅವನು ಎಷ್ಟೇ ಓದಿದ್ರು ಅಷ್ಟೇ, ನಾವು ಓದಿಲ್ಲ ಅಂದ್ರೆ ಅಷ್ಟೇ, ನಾವು ಎಲ್ಲ ಕಡೆ ರೆಡಿಗಿದ್ದೀನಿ ಮೇಡಮ್. ನಾನು ಮೇಡಮ್ ಹೆಸರು ಹೇಳಿ. ರವಿ ಅಂತ, ರವಿ ಎಸ್ ಅಂತ, ಜಾಲ್ಗೆ ಸಾನಂದಪ್ಪ ಮಗ. ನಮ್ಮ ತಾತ ಹೆಸರು ಬಂದು ರಂಬತ್ ಮುನ್ಶಾಮಪ್ಪ.
5 ಎಕರೆ 9 ಗುಂಟೆ ಮೇಡಮ್ ಜಾಗ ಅದು ಇರೋದು. ಅದರಲ್ಲಿ ಏನು ಮಾಡೈತೆ ನಮ್ಮ ಅಕ್ಕವ್ರು ಅವಾಗೆ ಮಾತಾಡ್ದ ಅದೇನು ಒಂದು ವೈರ್ ಕಟ್ಟಾಗಿದ್ದಕ್ಕೆ ಕಲ್ದಿರೋ ಹೋದ್ರು. ಅದರಲ್ಲಿ ಏನು ಮಾಡೋರು ಇವರೇ 1 ಕೋಟಿ ಕೊಟ್ಬಿಟ್ಟು ಆರ್ಡರ್ ಮಾಡಿಸ್ಕೊಳಕ್ಕೆ ನಮ್ಮ ಅಣ್ಣ ಎಲ್ಲ ಸೇರಿ ಅವ್ರ ಜೊತೆಲಿ ಇದು ಮಾಡವ್ರೆ. ಅದಕ್ಕೆ ನಾವು ಒಪ್ತಾ ಇಲ್ಲ ಮೇಡಮ್ ನಾವು. ಯಾಕಂದರೆ ಹೆಣ್ಮಕ್ಳು ಕೊಟ್ಟ ಮೇಲೆ ನಮ್ಮ ತಾತ ನಾವೇನಕ್ಕೆ ಹೋಗ್ಬೇಕು, ಬೇರೆ ಕಡೆ ಐತೆ ನಮ್ಮದು, ಅದಕ್ಕೆ ನಾವು ಹೋಗೋಣ, ಇದು ಬಿಟ್ಟಾಕು ಅಂತ ನಾವು ಕೇಳ್ತಾ ಇದ್ದೀವಿ ಮೇಡಮ್ ಅಷ್ಟೇ. ಯಾಕೆ ಮಾಡಿಕೊಟ್ಟೆ, ಇದು ನಮ್ಮದು ಆವತ್ತಿನಿಂದ ಅಂತ ಅದು ಇದು ಮಾಡ್ತಾವ್ರೆ. ಕೋರ್ಟ್ಗೆ ಹಾಕ್ಯವಳೆ. ಈ ಜಾಗ ನಮ್ಮ ಅಣ್ಣಾದವನು ನಾನಾದವನು ನಾನೇ ಪೊಸಿಷನ್ನಾಗಿದ್ದೆ. ಈ ಹೆಣ್ಣು ಮಗಳು ಕೆಟ್ಟು ಬಂದಿದ್ದಕ್ಕೆ ಈ ಮೂವಕ್ಕೆ ನಾನು ಮಾಡಿಕೊಟ್ಟಿದ್ದೆ. ವಾಸ ಅದಕ್ಕೆ ಜಮೀನಾಗ ಯಾವ ಊರು ಪೂರ್ವದಿಂದ ವಾಸವಾಗಿ ಅಲ್ಲೇ ಇದ್ದೀನಿ ನಾನು. ಈಗ ಮನೆಯಲ್ಲಿ ಏನು ಪ್ರಾಬ್ಲಮ್ ಆಗಿರೋದು ನಿಮಗೆ? ಬಾಡಿಗೆ ಮನೆ ಇದೆ. ಅದು ಬಾಡಿಗೆ ಮನೆ ಇರೋದನ್ನ ನೋಡಿ ಅವ್ರು ಪಾಪ ನನಗೆ ಮಾಡ್ಕೊಟ್ಟಿದ್ದಾರೆ. ಅದು ಒಂದು ಸೈಟೂ ಇಲ್ಲ, ಅರ್ಧ ಸೈಟ್ ಇರೋದು. ಮನ್ಸಲ್ಲಿ ಎಷ್ಟು ಮಾತ್ರ ಏಮನ್ ವಿಷಯ ಇದೆ ಅಂತ ನನ್ನ ಮೈದ ಮಗಳು. ಅವ್ರಿಗೆ ಎಷ್ಟು ಅಧಿಕಾರ ಇದೆ, ನನಗೂ ಅಷ್ಟೇ ಅಧಿಕಾರ ಇದೆ. ನನ್ಗೆ ಯಾಕೆ ಅಧಿಕಾರ ಇಲ್ಲ? ನನ್ಗೆ ಹೆಂಗೆ ಅಕ್ರಮವಾಗಿ ಮಾಡ್ಕೊಡ್ತಾರೆ ಅವರು? ನಮ್ಮ ತಂದೆಯವರು ನಮ್ಮ ಚಿಕ್ಕಪ್ಪವರು ವಯಸ್ಸಿದ್ರು ಸಹ ವಿನಾಕಾರಣ ಈ ಥರ ಪ್ರತಿಭಟನೆ ಮಾಡಿ ಸುಮ್ಮನೆ ಕಾಲ ನಷ್ಟ ಮಾಡ್ತಿದ್ದಾರೆ. ಅಕ್ರಮವಾಗಿ ಕಡಿ ಜಾಗ ಇತ್ತು, ಅದನ್ನ ಯಮಗೆ ಹೆಸರು ಮಾಡಿಕೊಟ್ಟಿರೋದಕ್ಕೆ ಈ ಥರ ಯಮನು ಇದು ವಾದೆ ಮಾಡ್ತಾವೆ. ಈ ಮಗು ಮೇಲೆ ಫೈಟ್ ಮಾಡ್ತಾಳೆ. ನಿನ್ನ ಪಾಣ ತೆಗಿತೀನಿ, ನಿನ್ನ ಹೊಡಿತೀನಿ, ನಿನ್ನ ಊರಾಗಿ ಎಲ್ಲ ಆದ್ಮೇಲೆ ಅವ್ರು ಮಾಡ್ಕೊಟ್ಟಿರೋದು. ಯಾರು ಅಕ್ರಮವಾಗಿ ಯಾರು ಅಧಿಕಾರಗಳು ಮಾಡ್ಕೊಟ್ಟಿಲ್ಲ ಸರ್. ಅಕ್ರಮವಾಗಿ ಮಾಡ್ಕೊಟ್ಟಿದ್ದಾರೆ ಅಂದ್ರೆ ಬನ್ನಿ ದಾಖಲೆಗಳು ತಗೊಂಬರ್ಲಿ. ಡೈರೆಕ್ಟ್ ಆಗಿ ನಾನು ಅರ್ಜಿ ಹಾಕಿದ ತಕ್ಷಣ ಯಾರು ಡೈರೆಕ್ಟ್ ಆಗಿ ಮಾಡ್ಕೊಟ್ಟಿಲ್ಲ ಸರ್. ಅರ್ಜಿ ಹಾಕಿ